ಅಲ್ ಫಲಾಹ ವಿವಿಯಲ್ಲಿ ದೆಹಲಿ ಸ್ಫೋಟದ ಇಂಚಿಂಚು ಮಾಹಿತಿ. ವಿವಿ ಕಟ್ಟಡ 17ರಲ್ಲಿ ಪ್ಲಾನ್ ಮಾಡಿದಂತಹ ಉಮರ್ ಅಂಡ್ ಗ್ಯಾಂಗ್. ಅಲ್ ಫಲಾಹ್ ಕಟ್ಟಡದ ಸಂಖ್ಯೆ 17ರ ರೂಮ್ ನಂಬರ್ 13ರಲ್ಲಿ ಕುಳಿತು ಈ ನಾಲ್ವರು ಪ್ಲಾನ್ ಅನ್ನ ರೂಪಿಸಿದ್ರು. ಸ್ಫೋಟಕ್ಕೆ 4 ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಈಗಾಗಲೇ ಸಿದ್ಧಪಡಿಸಿರುವ ಬಗ್ಗೆ ಮಾಹಿತಿ ಇದೆ. ಉಗ್ರ ವೈದ್ಯರನ್ನ ಸೇರಿಸಿ ಸಭೆಯನ್ನ ಉಗ್ರ ಉಮರ್ ನಡೆಸಿದ್ದಾನೆ. ಅದು ಕೂಡ ವಿವಿ ಕ್ಯಾಂಪಸ್ನ ರೂಮ್ ನಂಬರ್ 13ರಲ್ಲಿ ನಡೆದಂತಹ ಪ್ಲಾನಿಂಗ್ ನ ಒಂದು ಸಭೆ ಆಗಿತ್ತು. ಅದರಲ್ಲಿ 4 ಉಗ್ರ ವೈದ್ಯರುಗಳು ಭಾಗಿಯಾಗಿದ್ರು. 4 ಕಾರುಗಳನ್ನು ಇದಕ್ಕಾಗಿ ಖರೀದಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಿದೆ. ಈ ಒಂದು ಮಾರ್ಕ್ ಮಾಡಿರುವಂತಹ ಬಿಲ್ಡಿಂಗ್ ಏನು ನೀವು ನೋಡ್ತಾ ಇದ್ರಿ, ಅದು ಅಲ್ ಫಲಾಹ್ ವಿವಿಯ ಕ್ಯಾಂಪಸ್ನ ಒಂದು ಬಿಲ್ಡಿಂಗ್. ಆ ಬಿಲ್ಡಿಂಗ್ ನಲ್ಲಿರುವಂತಹ 13ನೇ ರೂಮ್ನಲ್ಲಿ ಇವರುಗಳು ಕುಳಿತು ಮೀಟಿಂಗ್ ಅನ್ನ ನಡೆಸಿರೋದು. ಅದು ಅವ್ರಿಗೆ ಸೇಫೆಸ್ಟ್ ಸ್ಪಾಟ್ ಆಗಿತ್ತು. ವೈದ್ಯರೆಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ ಅಂತಂದ್ರೆ ಯಾರಿಗೂ ಕೂಡ ಅನುಮಾನ ಬರಲ್ಲ ಅನ್ನೋದು ಅವರ ಒಂದು ಆಲೋಚನೆ ಆಗಿತ್ತು. ಅದರಂತೆ ಅವರುಗಳಿಗೆ ಅದು ಸೇಫ್ ಕೂಡ ಆಗಿತ್ತು. ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಎಲ್ಲಿ ನೋಡ್ಕೊಂಡು ಬಂದರೂ ಕೂಡ ವಿವಿ ಕ್ಯಾಂಪಸ್ಸೇ ಎದ್ದು ಕಾಣಿಸ್ತಾ ಇದೆ. ಯಾವುದೇ ಲಿಂಕ್ಗೆ ಸರ್ಚ್ ಮಾಡ್ತಾ ಹೋದ್ರೂ ಕೂಡ ವಾಪಸ್ ಅಲ್ಲಿಯೇ ಸ್ಪಾಟ್ ಸಿಗ್ತಾ ಇದೆ. ಆದರೆ ಕ್ಯಾಂಪಸ್ನವ್ರು ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನೋಡಿ, ಇಡೀ ಪ್ರಕರಣದ ಕೇಂದ್ರ ಬಿಂದು ನನ್ನ ಹಿಂಭಾಗದಲ್ಲಿರುವಂತಹ ಇದೆ ಅಲ್ ಫಲಾಹ್ ಕಾಲೇಜು, ಯೂನಿವರ್ಸಿಟಿ. ಇಲ್ಲಿ ಬೇರೆ ಬೇರೆ ಕ್ಯಾಂಪಸ್ಗಳು ಕೂಡ ಇದಾವೆ. ಇಂಜಿನಿಯರಿಂಗ್ ಇದೆ, ಪ್ಯಾರಾಮೆಡಿಕಲ್ ಇದೆ, ಅದು ಸೇರಿದಂತೆ ಬೇರೆ ಬೇರೆ ಸ್ಕೂಲ್ಗಳು ಕೂಡ ಇದರ ಒಳಗಡೆ ಇದಾವೆ. ಒಟ್ಟು 75 ಎಕರೆ ವಿಸ್ತೀರ್ಣವನ್ನ ಇದು ಹೊಂದಿರುವಂಥದ್ದು. ನೋಡಿ, ಇಡೀ ಪ್ರಕರಣವನ್ನ ಸುತ್ತಿ ಬಳಸಿ ಬಂದಂತ ಸಂದರ್ಭದಲ್ಲಿ ಇಡೀ ಪ್ರಕರಣದ ಜಾಡು ಅಥವಾ ಅದರ ಮೂಲ ಏನಿದೆ ಅದೆಲ್ಲವೂ ಕೂಡ ಇದೇ ಕ್ಯಾಂಪಸ್ ನಲ್ಲಿ ಕಂಡು ಬರ್ತಾ ಇರುವಂತದ್ದು. ಈಗ ತನಿಖೆಯಲ್ಲಿ ಗೊತ್ತಾಗಿರುವ ವಿಷಯ ಏನು ಅಂದ್ರೆ, ಈ ಒಂದು ಕ್ಯಾಂಪಸ್ ನಲ್ಲಿರುವಂತಹ ಕಟ್ಟಡದ ಸಂಖ್ಯೆ 17, ರೂಮ್ ನಂಬರ್ 13ರಲ್ಲಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಂಚನ್ನ ಮಾಡಲಾಗಿತ್ತು, ಪ್ಲಾನಿಂಗ್ ಅನ್ನ ಮಾಡಲಾಗಿತ್ತು. ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿಂದಲೇ ನಡೆಸಲಾಗ್ತಾ ಇತ್ತು ಅನ್ನುವಂಥದ್ದು. ಡಾಕ್ಟರ್ ಮುಜಾಮಿಲ್ ಇರ್ಬೋದು, ಡಾಕ್ಟರ್ ಶಾಹೀನ್ ಇರ್ಬೋದು, ಅವರು ಕೂಡ ಇಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು. ಶಾಹೀನ್ ಸ್ವಲ್ಪ ದಿನಗಳ ಹಿಂದಷ್ಟೇ ಇಲ್ಲಿಂದ ಕೆಲಸವನ್ನ ಬಿಟ್ಟಿದ್ರು. ಅದನ್ನ ಹೊರತುಪಡಿಸಿ ಕೂಡ ಇಲ್ಲೇ ಎಲ್ಲಾ ಕಾರುಗಳು ಸಿಕ್ಕಿರುವಂತದ್ದು. ಸೊ ಬಹುತೇಕ ಈ ಒಂದು ಕ್ಯಾಂಪಸ್ ಏನಿದೆ ಇಲ್ಲಿ ಸಾಕಷ್ಟು ಮಹತ್ವದ ಸಂಗತಿಗಳಿರುವಂತದ್ದು. ಇಲ್ಲೊಂದು ರೂಮ್ ಅನ್ನ ಪರಿಶೀಲನೆ ಮಾಡಬೇಕಾದಂತ ಸಂದರ್ಭದಲ್ಲಿ, ಅಂದ್ರೆ ಡಾಕ್ಟರ್ ಮುಜಾಮಿಲ್ನ ರೂಮ್ ಅನ್ನ ಪರಿಶೀಲನೆ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಡೈರಿಗಳು ಸಿಕ್ಕಿದಾವೆ. ಅದರಲ್ಲಿ ಈ ಒಂದು ಮಿಷನ್ಗೆ ಸಂಬಂಧಪಟ್ಟಂತೆ ಆಪರೇಷನ್ ಅನ್ನುವಂತಹ ಪದವನ್ನ ಉಲ್ಲೇಖಿಸಿ ಕೆಲವೊಂದು ವಿಷಯಗಳನ್ನು ಕೂಡ ಅಲ್ಲಿ ಪ್ರಸ್ತಾಪಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಸೊ ಹೀಗಾಗಿ ಈ ಒಂದು ಯೂನಿವರ್ಸಿಟಿ ಏನಿದೆ ಇದೊಂದು ರೀತಿ ಬೇಸ್ ಕ್ಯಾಂಪ್, ಟ್ರೈನಿಂಗ್ ಕ್ಯಾಂಪ್ ಎಲ್ಲವೂ ಕೂಡ ಈ ಒಂದು ಟೆರರ್ ಡಾಕ್ಟರ್ಸ್ಗೆ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಹೀಗಾಗಿ ತನಿಖೆಯು ಕೂಡ ಈ ಯೂನಿವರ್ಸಿಟಿಯ ಸುತ್ತಲೂ ನಡೀತಾ ಇದೆ. ದಿವ್ಯಾ.